ಎಲ್ಲ ಎಮ್ಮನ್ನು ನಂಬ್ಕೊಂಡು ಬಂದೆ, ಅದರಿಂದ ನನಗೆಲ್ಲ ಕ್ಲಿಯರ್ ಆಗಿದೆ. ಉದಾಹರಣೆ, ನಮ್ಮ ಅಮ್ಮವ್ರದ್ದು ಸ್ವಲ್ಪ ಜಮೀನು ವಿಸ್ತಾರಕ್ಕೆ ಓಡಾಡ್ತಾ ಇದ್ರು. ಅದು ಅಡ್ವಾನ್ಸಿಗೆ ಬಂದು ವಾಪಸ್ ಹೊರಟೋಗ್ಬಿಟ್ಟಿತ್ತು. ಮತ್ತು ಅವರೇ ಬಂದು ಕರೆದು ಅಡ್ವಾನ್ಸು ಕೊಟ್ಟರು. ನನ್ನ ಪರ್ಸ್ನಲ್ ವಿಷಯದಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದು ನಮಗೆ ಕ್ಲಿಯರ್ ಆಗಿದೆ. ಮುಂದೊಂದು ಫೋಟೋ ಬಂತು ಮನೆಗೆ. ನಾಕಲೋಕೈಕಏಕ ಆಳ್ವ ದೈವ ಬಾಂಧವಂ ಖಂಡ ಖಂಡ ದಂಡ ಪಾಣಿ ವೀರಭದ್ರ ಕೇಶವಂ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಯ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಮಹಿಮೆಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು ಮೇಘನಾ. ವೀಕ್ಷಕರೇ, ನಿಮ್ಮ ಎಷ್ಟೇ ಕಷ್ಟಗಳಿದ್ರೂ ಕೂಡ ಕೇವಲ ಉಪ್ಪು ಮತ್ತು ಕಾಳುಮೆಣಸನ್ನ ಇಲ್ಲಿ ಬಂದು ಹಾಕೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಆ ಉಪ್ಪಿನ ರೀತಿಯಲ್ಲೇ ಕರಗೋಗುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ನಿಂಬೆ ಹಣ್ಣಿನಿಂದ ತಡೆ ಹೊಡಿತಾರೆ. ಆ ತಡೆ ಹೊಡಿಸೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ತಡೆಗಳು ಕೂಡ ಒಡೆದೋಗುತ್ತೆ ಅನ್ನೋದು ಇಲ್ಲಿಯ ನಂಬಿಕೆ ಮತ್ತು ವಾಡಿಕೆಯಾಗಿದೆ. ಅಷ್ಟಕ್ಕೂ ನಾವಿವತ್ತಿರುವ ಕ್ಷೇತ್ರವಾದರೂ ಯಾವುದಪ್ಪ ಅಂತ ಅಂದರೆ ಶ್ರೀ ಕರುಮಾರಮ್ಮ ಮುನೇಶ್ವರ ಹಾಗೂ ಕಾಟೇರಮ್ಮನವರ ಪುಣ್ಯಕ್ಷೇತ್ರದಲ್ಲಿ. ಈ ಕ್ಷೇತ್ರ ಇರುವುದಾದರೂ ಎಲ್ಲಿ ಹಾಗೂ ಈ ಕ್ಷೇತ್ರದ ಮಹಿಮೆಯನ್ನು ಇಂದಿನ ಕ್ಷೇತ್ರ ಮಹಿಮೆಯಲ್ಲಿ ನೋಡೋಣ ಬನ್ನಿ. ನನ್ನ ಹೆಸರು ಸಂಗೀತ ಅಂತ. 1 ವರ್ಷದಿಂದ ಬರ್ತಾ ಇದ್ದೀನಿ. ನಾನು ತುಂಬಾ ತೀರಾ ಕಷ್ಟದಲ್ಲಿ ಬಂದು ಈ ದೇವಸ್ಥಾನಕ್ಕೆ ಬಂದಿದ್ದು. ನಾನು ಅನ್ಕೊಂಡಿದ್ದಾಗ್ಲಿ, ನಮ್ಮ ಅಮ್ಮನ ಮನೆದು ಜಮೀನ್ದಾಗ್ಲಿ ನನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದರಿಂದ ಎಲ್ಲ ಎಮ್ಮನ್ನು ನಂಬ್ಕೊಂಡು ಬಂದೆ, ಅದರಿಂದ ನನಗೆಲ್ಲ ಕ್ಲಿಯರ್ ಆಗಿದೆ. ಉದಾಹರಣೆ, ನಮ್ಮ ಅಮ್ಮವ್ರದ್ದು ಸ್ವಲ್ಪ ಜಮೀನು ವಿಸ್ತಾರಕ್ಕೆ ಓಡಾಡ್ತಾ ಇದ್ರು. ಅದು ಅಡ್ವಾನ್ಸಿಗೆ ಬಂದು ವಾಪಸ್ ಹೊರಟೋಗ್ಬಿಟ್ಟಿತ್ತು. ಮತ್ತು ಅವರೇ ಬಂದು ಕರೆದು ಅಡ್ವಾನ್ಸು ಕೊಟ್ಟರು. ನನ್ನ ಪರ್ಸ್ನಲ್ ವಿಷಯದಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದು ನಮಗೆ ಕ್ಲಿಯರ್ ಆಗಿದೆ. ಅಮ್ಮನ ಬಗ್ಗೆ ಹೇಳ್ಬೇಕು ಅಂದ್ರೆ 2 ಮಾತೇ ಬೇಡ. ನಂಬಿಕೆ ಇಟ್ಕೊಂಡು ಬಂದು ಅಮ್ಮನ್ ನಂಬ್ಕೊಂಡು ಹೋಗ್ರಿ, ಮನೆಗೆ ಹೋಗೋಷ್ಟು ನಮ್ಗೆ ಒಳ್ಳೇದಾಗಿರುತ್ತೆ ಅಂತ ಹೇಳ್ತೀನಿ ಅಷ್ಟೇ. 10 ವರ್ಷದಿಂದ ನಾವು ದೇವಸ್ಥಾನ ಕಟ್ಟಿರ್ಲಿಲ್ಲ ಅಕ್ಕ. ಬರೀ ನಾರ್ಮಲ್ ಆಗಿ ಇಲ್ಲಿ ಮನೆ ಇದ್ದಿದ್ದು. ಉತ್ತ ಮಾತ್ರ ಆ ಕಾಲದಿಂದ ಇತ್ತು. ಉತ್ತ ಇರೋದ್ರಿಂದ ಆಮೇಲೆ ಅಮ್ಮಂದೊಂದು ಫೋಟೋ ಬಂತು ಮನೆಗೆ. ಅದು ಎಲ್ಲೋ ಹುಣಸೆ ಮರ ಅಂತ ಇರೋದು ಮೊದಲಲ್ಲಿ. ಆವಾಗ ಕಾಲದಲ್ಲಿ ನಮ್ಮ ಅಮ್ಮವ್ರ ಪೂಜೆ, ಆ ಕಾಲದಲ್ಲಿ ಹೆಣ್ಮಕ್ಳಿಲ್ಲ ಅಂದ್ಬಿಟ್ಟು ಪೂಜೆ ಮಾಡೋಣ ಅಂತ ಹೆಣ್ಣು ದೇವ್ರನ್ನ. ಅದು ಮನೆಗೆ ಬಂದು ಆದ್ಮೇಲೆ ನಮಗೆ ಇಷ್ಟೆಲ್ಲ ದೇವಸ್ಥಾನ ಉತ್ಸವ ಮೂರ್ತಿಗಳೆಲ್ಲ ಬಂದಿದ್ದು ಆವಾಗ ನಮ್ಗೆ ಆಗಿನ ಕಾಲದಿಂದ ನಾವು ಇವಾಗ ಏನು ಅಮ್ಮನ ಎಲೆ ಮಾಡಿದ್ದೀವೋ ಅದು ಆಗಿನ ಕಾಲದಿಂದ ಇದೆ. ಅದು ಇಲ್ಲಿ ಅಮಾಸೆ ಪೌರ್ಣಮಿಗೆ ಬಂದು ಅಮ್ಮಂದು ಸ್ಥಾನಕ್ಕೆ ನೀರು ಕೊಡ್ತೀವಿ. ಅಮ್ಮನ ಸ್ಥಾನಕ್ಕೆ ಅಭಿಷೇಕದ ನೀರು ಕೊಡ್ತೀವಿ. ಮಕ್ಕಳಾಗ್ದಿದ್ದವ್ರಿಗೆ ಅವ್ರು ಅರ್ಕೆ ಮಾಡ್ಕೊತಾರೆ. ಅರ್ಕೆ ಮಾಡ್ಕೊಂಡು ಹೋಗಿ ಇಷ್ಟು ದಿವಸದಲ್ಲಿ ಅಂತ ಅವ್ರು ಅರ್ಕೆ ಮಾಡ್ಕೊತಾರೆ. ಆವಾಗ ಅವ್ರಿಗೆ ಮಕ್ಳ ಸ್ಥಾನ ಬರುತ್ತೆ. ಇಲ್ಲಿ ತುಂಬ ಇವಾಗ ನಮ್ಮ ಕೆಲಸ ಆಗಲೇಬೇಕು ಅಂತ ಅಂದರೆ ಇಲ್ಲಿ ತುಂಬ ಬಲಿ ಕೊಡೋದು ಜಾಸ್ತಿ. ಅಮ್ಮನಿಗೆ ಕೋಳಿ ಕೊಟ್ಟು ಮೊಳಕ್ಕಿ ಕೊಟ್ಟು ಪೂಜೆ ಮಾಡ್ತಾರೆ. ದೀಪ ಹಚ್ಚೋದ್ರಿಂದ ಅವ್ರದ್ದು ಜಮೀನು ದುಡ್ಡು, ಜಮೀನ್ದೇನ ಸೈಟ್ಗಳ್ದೆಲ್ಲ ಆಗಬೇಕಾಗಿತ್ತು ಅಂಥದಕ್ಕೆ ಮತ್ತು ಕೆಲಸದಕ್ಕೆ ದೀಪ ಹಚ್ತಾರೆ ಅವ್ರದಿಷ್ಟಿಗೆ. ಮತ್ತು ಅವ್ರದ್ದೇನ ಒಂದು ಇವಾಗ ಏನಾರ ತೊಂದರೆ ಆಗಿರುತ್ತೆ, ಅವ್ರಿಗೆ ತುಂಬ ಮೈಕೈ ನೋವು ಒಂಥರ ಇದಾಗಿರುತ್ತಲ್ಲ, ಅದೃಷ್ಟಿಗೋಸ್ಕರ ಉಪ್ಪು ಮೆಣಸು ಹಾಕಿಸ್ತೀವಿ ನಾವು. ಅದು ಅಮಾಸೆ ಪೌರ್ಣಮಿಗೆ ನಾವು ಎಲ್ಲರಿಗೂ ತೆಗಿತೀವಿ ಆ ಥರ. ತಡೆ ಹೊಡೆಯೋ ರೀತಿ ಅದು ಯಾವಾಗೂ ತೆಗಿತೀವಿ ಅಮಾಸೆ ಪೌರ್ಣಮಿಗೆ. ಶುಕ್ರವಾರನು ಮತ್ತು ಭಾನುವಾರ. ಶುಕ್ರವಾರ ಭಾನುವಾರ. ಟೈಮಿಂಗ್ಸ್ ಬಂದು ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೂ, ತಿರ್ಗಿ ಸಂಜೆ 6 ಗಂಟೆಯಿಂದ ನೈಟ್ 9 ಗಂಟೆವರೆಗೂ. ಅಮ್ಮನ ಕೈ ಮುಗ್ದು ಎಲ್ಲೋ ಯಾವುದೋ ಮೂಲೆಗಿರೋ ಅಮ್ಮ ಕರ್ಸ್ಕೊತಾಳೆ ಅಂತಂದರೆ ಅವ್ರಿಗೆ ಏನೋ ಒಂದು ಕೆಲಸ ಆಗೇ ಆಗುತ್ತೆ ಅಂತಲೇ ಸನ್ನಿಧಿಗೆ ಬರ್ತಾರೆ. ಸರ್ ನಾವು ಇಲ್ಲೇ ಪಕ್ಕದ ದಾಸರಳ್ಳಿಯಿಂದ ಬರ್ತಾ ಇರೋದು. ಎಷ್ಟು ವರ್ಷಗಳಿಂದ ಸರ್ ನಾನು ಒಂದು 6 ಮಂತ್ಸಿಂದ ಬರ್ತಾ ಇದ್ದೀನಿ. ಇಲ್ಲಿ ಬಂದಮೇಲೆ ನಿಮ್ಗೆ ಆಗಿರೋದು ಒಂದು ಒಳ್ಳೆಯದೇನಾದರೂ ಒಂದು ಉದಾಹರಣೆ ಹಂಚ್ಕೋಬೋದಾ ನಮ್ಮ? ಉದಾಹರಣೆ ಕೆಲಸದೊಂದು ಇತ್ತು, ನನ್ನದೊಂದು ಪರ್ಸ್ನಲ್ದೊಂದು ಇತ್ತು. 2 ಆಗಿದೆ ನನಗೆ. ನನ್ನೊಂದು ಡ್ಯಾನ್ಸ್ ಫೀಲ್ಡಲ್ಲಿರೋದು. ನನಗೆ ಡ್ಯಾನ್ಸಲ್ಲಿ ಮಕ್ಕಳು ಸ್ವಲ್ಪ ತುಂಬ ಜನ ಬರಲಿ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ಅರ್ಕೆ ಕಟ್ಕೊಂಡು ಹೋಗಿದ್ದೆ. ಎಲ್ಲ ಆಗಿದೆ ಸರ್ ನನಗೆ. ಏನು ಅರ್ಕೆ ಕಟ್ಟಿದ್ವಿ? 11 ರೂಪಾಯಿ ಮೀಸಲು ಕಟ್ಟಿದೆ. ಇಷ್ಟು ದಿನದಲ್ಲೇ ಆಯಿತು ಸರ್? ನನಗೊಂದು ವಾರದಲ್ಲೇ ಆಯಿತು. ವಾರದಲ್ಲೇ ಎಲ್ಲ ತಾಯಿ ತೋರಿಸ್ಕೊಟ್ಲು. ಎಲ್ಲ ನನ್ನ ಪರ್ಸ್ನಲ್ ಏನೇನಿತ್ತು ಅದೆಲ್ಲನ ಎಲ್ಲ ಕ್ಲಿಯರಾಗಿ ಈಗ ಚೆನ್ನಾಗಿದ್ದೀವಿ. ಇವಾಗ ಹೇಳ್ಬೇಕಂದ್ರೆ 2 ಮಾತಲ್ಲಿ ಹೇಳ್ಬೇಕಂದ್ರೆ ನಂಬಿಕೆ ಇಟ್ಟು ಬಂದರೆ ಒಳ್ಳೇದಾಗುತ್ತೆ ಸರ್. ಅಷ್ಟು ನಂಬಿಕೆ ಇರಬೇಕಷ್ಟೇ. ಯಾರೇ ಬಂದರೂ ನಂಬಿಕೆ. ಇದಾಗಿತ್ತು ಇಂದಿನ ಕ್ಷೇತ್ರ ಮಹಿಮೆಯ ವಿಶೇಷ ಸಂಚಿಕೆ. ಮತ್ತಷ್ಟು ಕ್ಷೇತ್ರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ನಿಮ್ಮ ಪಬ್ಲಿಕ್ ಕಲರವ ವಾಹಿನಿಯನ್ನ ಬೆಳೆಸಿ ಉಳಿಸೋದನ್ನ ಮರಿಬೇಡಿ. ನಮಸ್ಕಾರಗಳು.